ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಚುನಾವಣೆ ಘೋಷಣೆ ಬೆನ್ನಲ್ಲೇ ಎನ್ಡಿಎ ಸೀಟು ಹಂಚಿಕೆ ಸರ್ಕಸ್ ನಡೆದಿದ್ದು ಬಿಹಾರದಲ್ಲಿ ಮೈತ್ರಿಕೂಟದ ಸೀಟು ಹಂಚಿಕೆ ಕಗ್ಗಂಟು ಕ್ಲಿಯರ್ ಆಗಿದೆ. 40 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 17 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ. ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಪಾಳೆಯದಲ್ಲಿ 16 ಕ್ಷೇತ್ರ, ಕಳೆದ ಬಾರಿ 6 ಕ್ಷೇತ್ರಗಳಲ್ಲಿ ಎಲ್ಜೆಪಿ ಗೆದ್ದಿತ್ತು. ಅದಕ್ಕೆ 5 ಕ್ಷೇತ್ರಗಳನ್ನು ನೀಡಲಾಗಿದೆ. ಉಳಿದೆರಡು ಮಿತ್ರ ಪಕ್ಷಗಳಿಗೆ ತಲಾ ಒಂದೊಂದು ಕ್ಷೇತ್ರ ಹಂಚಿಕೆಯಾಗಿದೆ. ಪ್ರಶಾಂತ್, ಅಂತೂ ಇಂತೂ ಬಿಹಾರದಲ್ಲಿ ಸೀಟ್ ಹಂಚಿಕೆ ಆಗಿದೆ. ನೋಡಿ, ಬಿಹಾರದಲ್ಲಿ ಸೀಟ್ ಹಂಚಿಕೆಯ ಫಾರ್ಮುಲಾ ಆಯಾ ಪಾರ್ಟಿಗಳು ಗೆದ್ದಿರ್ತಕ್ಕಂಥ ಸೀಟ್ಗಳ ಆಧಾರದ ಮೇಲೆ 2019ನ ಆಧಾರದ ಮೇಲೆ ಈ ಸೀಟ್ ಹಂಚಿಕೆ ಆಗಿದೆ. 14ರಿಂದ ಕೂಡ ಈ ಸೀಟ್ ಹಂಚಿಕೆ ಮುಂದುವರೆದಿದೆ. ಬಿ ಜೆ ಪಿ 17 ಕ್ಷೇತ್ರ, ಅತಿ ಹೆಚ್ಚು ಕ್ಷೇತ್ರಗಳನ್ನು ಸ್ಪರ್ಧಿಸುತ್ತೆ. ಜೆ ಡಿ ಯು 16 ಕ್ಷೇತ್ರಗಳನ್ನು ಸ್ಪರ್ಧಿಸಿದರೆ ಎಲ್ ಜೆ ಪಿಗೆ 5 ಸೀಟ್ಗಳು. ಹಿಂದೆ 2014ರಲ್ಲಿ ಎಲ್ ಜೆ ಪಿ ಬಿ ಜೆ ಪಿಯ ಮೈತ್ರಿ ಇದ್ದಾಗ ಪಾಸ್ವಾನ್ ಸಮುದಾಯದ ಮತಗಳನ್ನು ಎಲ್ ಜೆ ಪಿ ಲೋಕ್ ಜನಶಕ್ತಿ ಪಕ್ಷ ಅಲ್ಲಿ ತೆಗೆದುಕೊಳ್ಳುತ್ತೆ. ಹೀಗಾಗಿ ಅವರಿಗೆ 5 ಕ್ಷೇತ್ರಗಳನ್ನು ಬಿಟ್ಟುಕೊಡ್ತಕ್ಕಂಥ ತೀರ್ಮಾನ ಮಾಡಲಾಗಿದ್ದರೆ, ಈ ಜಿತೇಂದ್ರ ರಾಮ್ ಮಾಂಝಿಯವರ ಪಾರ್ಟಿಗೆ 1 ಸೀಟು, ಉಪೇಂದ್ರ ಕುಶ್ವಾ ಅವ್ರ ಪಾರ್ಟಿಗೆ 1 ಸೀಟು, ಈ ರೀತಿ ಸೀಟ್ಗಳ ಹಂಚಿಕೆಯನ್ನು 40 ಕ್ಷೇತ್ರಗಳನ್ನು ತೆಗೆದುಕೊಂಡಿದೆ. ಇನ್ನೊಂದು ಕಡೆ ಅಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ನಡುವೆ ಸೀಟ್ ಹಂಚಿಕೆ 40 ಕ್ಷೇತ್ರಗಳದ್ದಾಗಿದೆ. ನಿಶ್ಚಿತವಾಗಿ ಬಿಹಾರ ಒಂದು ಸರ್ಪ್ರೈಸ್ ರಿಸಲ್ಟನ್ನು ಕೊಡುತ್ತಾ ಅಥವಾ 2014-19 ಆದಂತೆ ಎನ್ ಡಿ ಎಗೆ ಒಂದು ಅಪ್ಪರ್ ಹ್ಯಾಂಡನ್ನು ಕೊಡುತ್ತಾ ಅಂತಕ್ಕಂಥದ್ದು ನೋಡಬೇಕು. ಈಗಿನ ವೇವ್ ಹೆಂಗಿದೆ ಪ್ರಶಾಂತ್ ಬಿಹಾರದಲ್ಲಿ? ನೋಡಿ, ಏಕಾಂಗಿಯಾಗಿ ಬಿ ಜೆ ಪಿ ಗೆಲ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅನ್ನುವ ಕಾರಣಕ್ಕೋಸ್ಕರವೇ ಬಿ ಜೆ ಪಿ ನಿತೀಶ್ ಕುಮಾರನ್ನು ಕರ್ಕೊಂಡು ಬಂದ. ಆದರೆ ಸಾಧ್ಯ ಇಲ್ಲ ಅಂದರೆ ಅದು ಹೇಗಿದೆ, 3 ಪಾರ್ಟಿಗಳಿವೆ. 2 ಪಾರ್ಟಿಗಳು ಜೊತೆಗೂಡಿದಾಗ ಮಾತ್ರ ನಿಮ್ಗೆ ವೋಟ್ ಶೇರ್ ಇನ್ಕ್ರೀಸ್ ಆಗುತ್ತೆ. ಈಗ ಆರ್ ಜೆ ಡಿ ಹೇಗಿದೆ, ಎಮ್ ವೈ ಕಾಂಬಿನೇಷನ್ ಮೇಲೆ ವರ್ಕ್ ಮಾಡುತ್ತೆ. ಅತಿ ಹಿಂದುಳಿದವರು, ಏನದು ಹಿಂದುಳಿದ ದಲಿತ ಸಮುದಾಯ ಏನಿದೆ ಅದು ನಿತೀಶ್ ಕುಮಾರ್ ಜೊತೆಗಿರುತ್ತೆ. ಸೋಕಾಲ್ಡ್ ಭೂಮಿಯಾರ್, ರಜಪೂತ್, ಬ್ರಾಹ್ಮಣ್ ಮತ್ತು ಅದರ್ ಒ ಬಿ ಸಿ ಸಮುದಾಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿ ಜೊತೆಗಿದೆ. ಈಗ ಸಾಮ್ರಾಟ್ ಚೌಧರಿ ಅಲ್ಲಿನ ಉಪಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಹೀಗಾಗಿ ನಿತೀಶ್ ಮತ್ತು ಬಿ ಜೆ ಪಿ ಜೊತೆಗೂಡಿದಾಗ 50% ಕ್ರಾಸ್ ಮಾಡ್ಬೋದು, ಅಥವಾ ನಿತೀಶ್ ಮತ್ತು ಆರ್ ಜೆ ಡಿ ಜೊತೆಗೂಡಿದಾಗ 50% ಕ್ರಾಸ್ ಮಾಡ್ಬೋದು ಅನ್ನೋದರ ಆಧಾರದ ಮೇಲೆ ನಿತೀಶ್ ಕುಮಾರ್ ಅವರನ್ನು ಬಿ ಜೆ ಪಿ ಸೆಳೆದುಕೊಂಡು ಬಂದಿದೆ. ಮೈತ್ರಿಯನ್ನು ಕೂಡ ಮಾಡಿಕೊಂಡಿದೆ. ಕಳೆದ ಬಾರಿ ಎಷ್ಟು ಸುಲಭ ಆಗಲಿಕ್ಕಿಲ್ಲ. ಆರ್ ಜೆ ಡಿ ಸ್ವಲ್ಪ ಸೀಟ್ಗಳನ್ನು ಕಳೆದ ಬಾರಿ ಕಿಶನ್ಗಂಜ್ ಒಂದೇ ಕಳೆದು, ಅದು ಬಾರ್ಡರಲ್ಲಿ ಏನು ಸೀಟಿದೆ, ಮುಸ್ಲಿಂ ಬಾಹುಳ್ಯ ಕ್ಷೇತ್ರ, ಶಹನವಾಜ್ ಹುಸೇನ್ ಅಲ್ಲಿಂದ ಸೋತಿದ್ರು. ಆ ಕ್ಷೇತ್ರವನ್ನು ಹೊರತುಪಡಿಸಿದರೆ ಆರ್ ಜೆ ಡಿ ಗೆದ್ದಿರಲಿಲ್ಲ. ಈ ಬಾರಿ 3-4 ಸೀಟ್ಗಳನ್ನು ಜಾಸ್ತಿ ಮಾಡ್ಕೊಳ್ಬಹುದು ಅಂತಕ್ಕಂಥದ್ದು ಸರ್ವೆಗಳು ಹೇಳ್ತಾ ಇವೆ. ಲೆಟ್ಸ್ ಸಿ ಏನು. ಆದರೆ ನೋಡಿ, ಬಿಹಾರದಲ್ಲೇ ಸುಸೂತ್ರವಾಗಿ ಮಾತುಕತೆ ಮೂಲಕ ಬಗೆಹರಿಸಿ ವಿನೋದ್ ತಾವ್ಡೆ ನಿನ್ನೆ ಎನ್ ಡಿ ಎ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಕರ್ನಾಟಕದಲ್ಲಿ ಯಾಕೆ ಈ ಪತ್ರಿಕಾಗೋಷ್ಠಿ ನಡೀಲಿಲ್ಲ, ಜೊತೆ ಕೂಡಿ ಮಾತುಕತೆ ನಡೆಸಲಿಲ್ಲ ಅಂತಕ್ಕಂಥದ್ದು ಇನ್ನೂ ನಿಗೂಢವಾಗಿದೆ. ತೆರೆ ಹಿಂದಿನ ಸುದ್ದಿಗಳು ಬರ್ತವೆ ಇವತ್ತಿಲ್ಲ ನಾಳೆ. ಎಸ್, ಧನ್ಯವಾದ ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.